ಸಿಂಹರಾಶಿ ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು. ಸ್ವಾರ್ಥಕ್ಕೋಸ್ಕರವಾಗಿ ಬೇರೆಯವರ ಸಹಾಯವನ್ನು ಕೇಳಬಹುದು. ನಿಮ್ಮ ಅನುಕೂಲಕ್ಕೆ ನಿಮಗೇನೋ ಆಗಬೇಕಾಗಿರುತ್ತೆ, ಅಥವಾ ನಿಮ್ಮ ಯಾವುದೋ ಒಂದು ವ್ಯವಹಾರ, ನಿಮ್ಮ ಬದಲಾವಣೆ, ಅಥವಾ ನಿಮಗೆ ಅಗತ್ಯತೆಯನ್ನು ಪೂರೈಸಿಕೊಳ್ಳೋದಕ್ಕೆ ಬೇರೆಯವರ ಸಹಾಯವನ್ನು ಕೇಳಬಹುದು. ಅದು ಹಣ ಆಗಿರ್ಬೋದು, ದ್ರವ್ಯ ಆಗಿರ್ಬೋದು, ಸಮಯ ಆಗಿರ್ಬೋದು, ವಾಹನ ಆಗಿರ್ಬೋದು, ಯಾವುದೋ ಒಂದು ನಿಮಗೆ ಯಾವುದು ಆ ಸಂದರ್ಭದಲ್ಲಿ ಅಗತ್ಯ ಬೀಳುತ್ತೋ ಅಂತಹ ಸಹಾಯವನ್ನು ಕೇಳೋದಕ್ಕೆ ನೀವು ಮುಂದಾಗ್ತೀರಿ ಅಂತ ಅರ್ಥ. ನಿಮಗಿರ್ತಕ್ಕಂತಹ ಸಂಪರ್ಕ ಏನಿದೆ ಅದು ಉತ್ತಮವಾದಂತಹ ಕೆಲಸಗಳಿಗೆ ವಿನಿಯೋಗವಾಗಲಿ. ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು, ಅಥವಾ ಬೇರೆ ಬೇರೆ ಸಮಾಜದಲ್ಲಿ ಸಾಧಕರು, ವ್ಯಕ್ತಿಗಳು ಯಾರೇ ಆಗಿರಲಿ, ಅಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರ ಸಂಪರ್ಕದಿಂದ ಉತ್ತಮವಾದಂತಹ ಕೆಲಸಗಳು ನಿಮ್ಮಿಂದ ಆಗಲಿ ಅಂತ ಹೇಳಿ ಅಭಿಪ್ರಾಯ. ತರಕಾರಿ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿನ ಲಾಭ ಸಿಗ್ತಕ್ಕಂಥದ್ದು, ನಷ್ಟಕ್ಕಂತೂ ಅವಕಾಶ ಇಲ್ಲ. ಹಾಗಾಗಿ ಸಮಾಧಾನ ಪಟ್ಟುಕೊಳ್ಬೇಕಾದಂತಹ ಸಮಯ ಇದಾಗಿರುತ್ತೆ. ನಿಮ್ಮ ಮಾತಿನಿಂದ ಹಲವಾರು ಜನ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ. ಒಳ್ಳೆಯ ಮಾತುಗಳನ್ನು ಆಡ್ತೀರಿ, ಆ ಮಾತು ಬೇರೆಯವರಿಗೆ ರುಚಿಸುತ್ತೆ. ಅಂತಹ ರುಚಿಯಿಂದ ಜನ ನಿಮ್ಮ ಕಡೆ ವಾಲ್ತಾರೆ ಅಂತಕ್ಕಂಥದ್ದು. ನಿಮ್ಮ ಕ್ಷೇತ್ರದಲ್ಲಿ ನೀವು ಸಾಧನೆಯನ್ನು ಮಾಡಲಿಕ್ಕೆ ಉತ್ತಮವಾದಂತಹ ಅವಕಾಶ. ನೀವು ಯಾವ ಕ್ಷೇತ್ರದಲ್ಲಿ ಪರಿಣಿತಿಯನ್ನು, ಪರಿಶ್ರಮವನ್ನು ಹೊಂದಿರ್ತೀರೋ ಅಂತಹ ಕ್ಷೇತ್ರದಲ್ಲಿ ಇನ್ನಷ್ಟು ಮತ್ತಷ್ಟು ಅಭ್ಯುದಯವನ್ನು ಕಾಣಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಆಗ್ತಕ್ಕಂಥದ್ದಾಗುತ್ತೆ. ಶಾಕಂಬರಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರದಲ್ಲಿ ಲಾಭ ಗಳಿಸ್ತಕ್ಕಂಥದ್ದು, ಜೊತೆಗೆ ಅದರಿಂದ ಶುಭ ಆ ಯೋಗವನ್ನು ನೀವು ಕಾಣಲಿಕ್ಕೆ ಅವಕಾಶ ಇದೆ. ನಕಾರಾತ್ಮಕವಾದಂತಹ ಚಿಂತನೆಗಳು ಮನಸ್ಸಿನಲ್ಲಿ ಬಂದು ಭಯವನ್ನು ಹುಟ್ಟಿಸುತ್ತೆ. ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಹೋದಾಗ ನನ್ನಿಂದ ಇದು ಸಾಧ್ಯನಾ, ಅಥವಾ ಏನಾದರೂ ತೊಂದರೆ ಆಗಿಬಿಟ್ರೆ ಅನ್ನುವಂತಹ ಭಯ ಹಿನ್ನಡೆಗೆ ಕಾರಣವಾಗುತ್ತೆ. ಅಥವಾ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಅಳಕು, ಆತಂಕಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಮಾನಸಿಕವಾಗಿ ಏನೋ ಭಯ, ಏನಾಗಿದೆ ಅಥವಾ ಯಾವುದರಿಂದ ಏನು ತೊಂದರೆ ಆಗುತ್ತೆ ಅನ್ನುವಂಥದ್ದು ಯಾವುದಕ್ಕೂ ಸರಿಯಾದಂತಹ ಚಿತ್ರಣ ಇಲ್ಲ. ಆದರೂ ಮನಸ್ಸಿನಲ್ಲಿ ಏನಾದರೂ ಆಗಿಬಿಟ್ರೆ ಅನ್ನುವಂತಹ ಭಯ ಹೆಚ್ಚಾಗಿ ಕಾಡುವಂಥದ್ದು. ಸ್ನೇಹಿತರು, ಬಂಧುಗಳ ಜೊತೆಯಲ್ಲಿ ವಿಶೇಷವಾದಂತಹ ಬಾಂಧವ್ಯವನ್ನು ಉಳಿಸ್ಕೊಳ್ಬೇಕು. ಯಾವುದೋ ಒಂದು ಹಗುರವಾದಂತಹ ಮಾತನ್ನಾಡಿ ಬೇರೆಯವರ ಮನಸ್ಸು ಕೆಡುವುದಕ್ಕೆ, ಬೇರೆಯವರು ನಿಮ್ಮನ್ನು ಕೆರಳಿಸುವಂಥದ್ದಕ್ಕೆ ಅವಕಾಶಗಳನ್ನು ಮಾಡಿಕೊಳ್ಬೇಡಿ ಅಂತ ಅರ್ಥ. ಹಲವರಿಗೆ ನಿಮ್ಮ ಮೇಲೆ ಕೋಪ ಇರುತ್ತೆ, ಅದು ನಿಮ್ಮ ಸ್ವಭಾವ ಆಗಬಹುದು, ಹಿಂದೆ ನೀವು ಆಡಿದಂತಹ ಮಾತುಗಳಾಗಬಹುದು, ನಡೆಕೊಂಡಂತಹ ರೀತಿ ಆಗಬಹುದು. ಇವೆಲ್ಲವನ್ನು ನೋಡಿ ಕೋಪವನ್ನು ಹಾಗೇ ಸಾಧಿಸ್ತಾ ಇರ್ತಾರೆ. ಸ್ವಲ್ಪ ಎಚ್ಚರಿಕೆ ವಹಿಸಿ. ವಿದ್ಯಾರ್ಥಿಗಳಿಗೆ ಭವಿಷ್ಯದ ಚಿಂತೆ ಹೆಚ್ಚಾಗಿ ಕಾಡುತ್ತೆ. ಸರ್ಕಾರಿ ಕೆಲಸಕ್ಕೆ ಒಂದಷ್ಟು ಅಡಚಣೆಗಳು ಆಗ್ತಕ್ಕಂಥದ್ದು. ಇವೆಲ್ಲವನ್ನು ಗ್ರಹಗತಿಯ ಆಧಾರದ ಮೇಲೆ ಗಮನಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ, ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ ಪ್ರೀತಿಪಾತ್ರರ ಮೇಲೆ ಅತಿಯಾದಂತಹ ಅವಲಂಬನೆ ಬೇಡ ಅಂತ ಅರ್ಥ. ಯಾರ ಬಗ್ಗೆ ನಿಮಗೆ ಉತ್ತಮವಾದಂತಹ ಅಭಿಪ್ರಾಯ ಇರುತ್ತೋ, ಯಾರನ್ನ ಇವರೂ ಕೂಡ ನನ್ನ ಜೀವವೇ ಅನ್ನುವಷ್ಟರ ಮಟ್ಟಿಗೆ ನೀವು ಪ್ರೀತಿಸ್ತಿರೋ ಅಥವಾ ಅಭಿಮಾನದಿಂದ ಕಾಣ್ತಿರೋ, ಅವರನ್ನು ಪೂರ್ಣವಾಗಿ ಅವಲಂಬನೆ ಮಾಡಿಕೊಳ್ಳುವಂಥದ್ದು ಬೇಡ. ಅವರ ವೈಯಕ್ತಿಕವಾದಂತಹ ಕೆಲ ವಿಚಾರಗಳಿಂದ ನಿಮ್ಮ ಸಮಯಕ್ಕೆ ಅವರು ನಿಮಗೆ ಆಗದೇ ಇದ್ದರೆ ಅದು ಮಾನಸಿಕವಾಗಿ ತುಂಬ ನೋವಿಗೆ ಕಾರಣವಾಗುವಂಥದ್ದಾಗುತ್ತೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಮಸ್ಯೆ ಆಗ್ತಕ್ಕಂತಹ ಸೂಚನೆಗಳಿದೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಬರುತ್ತೆ, ಆದರೆ ಸ್ವಯಂಕೃತ ಅಪರಾಧಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ನೀವೇ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳಿಂದ ಸಮಸ್ಯೆಗಳು ಆಗಬಹುದು ಅಂತ ಅರ್ಥ. ಆಹಾರ ಮಿತವಾಗಿರಲಿ, ಅಲರ್ಜಿಯ ಸಮಸ್ಯೆ ನಿಮಗೆ ಕಾಡುವಂಥದ್ದಿದೆ. ಹವ್ಯಾಸಿ ಕಲಾವಿದರು ತಮ್ಮ ಹವ್ಯಾಸಕ್ಕನುಗುಣವಾದಂತಹ ವಸ್ತುವಿನ ಖರೀದಿಗೆ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಯಾವ ವಸ್ತುವಿನಲ್ಲಿ, ಯಾವ ವಿಷಯದಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಇರುತ್ತೋ ಅಂತಹ ವಸ್ತುವನ್ನು ಈ ದಿವಸ ಕೊಂಡುಕೊಂಡು ಬಿಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರ್ತೀರಿ. ಆ ಕೆಲಸಕ್ಕೂ ಕೂಡ ಮುಂದಾಗುವಂಥದ್ದು. ಸಿಟ್ಟಿನಿಂದ ಯಾರ ಜೊತೆಯಲ್ಲೂ ಕೂಡ ಮಾತಾಡಬೇಡಿ. ಕೋಪ ಅನರ್ಥಕ್ಕೆ ಕಾರಣವಾಗುತ್ತೆ. ಆ ಕೋಪದಿಂದ ಏನು ಬೇಕಾದರೂ ಕೂಡ ಘಟಿಸಬಹುದು ಅಂತಕ್ಕಂಥದ್ದು ಗಮನ ಇರಲಿ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಖರ್ಚಿರ್ತಕ್ಕಂತಹ ದಿವಸ. ಹಾಗಾಗಿ ಖರ್ಚನ್ನು ಮಾಡಬೇಕಾದ್ರೆ
ಭವಿಷ್ಯದ ಆಲೋಚನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾಡಬೇಕಾದಂಥದ್ದು. ಹಳೆಯ ಸಾಲವನ್ನು ತೀರಿಸ್ತೀರಿ, ಮತ್ತೆ ಸಾಲ ಮಾಡ್ತೀರಿ. ಅದರ ಅಗತ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ, ಒತ್ತಡ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ನಿಮ್ಮ ಪ್ರತಿಭೆ ಆಗಲಿ, ನಿಮ್ಮ ಸ್ವಭಾವವಾಗಲಿ ಎಲ್ಲವೂ ಕೂಡ ಹಿರಿಯರಿಗೆ ಬಹಳ ಸಂತೋಷವನ್ನುಂಟು ಮಾಡುತ್ತೆ. ಅಧಿಕಾರಿಗಳಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಕ್ಕೆ ಅದು ಕಾರಣವಾಗುತ್ತೆ ಅಂತ ಅರ್ಥ. ಸ್ನೇಹಿತರ ಜೊತೆಯಲ್ಲಿ ಗಹನವಾದಂತಹ ವಿಚಾರವನ್ನು ಚರ್ಚೆ ಮಾಡ್ತೀರಿ. ಅದು ಅತಿ ಮುಖ್ಯವಾದಂತಹ ವಿಷಯ ಅಂತ ಹೇಳಿ ನಿಮಗೆ ಅನ್ನಿಸ್ತಕ್ಕಂಥದ್ದು. ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ತಾತ್ಸಾರ ಮಾಡಬಾರ್ದು ಅನ್ನುವಂಥದ್ದು ನಿಮಗೆ ಸಾತ್ವಿಕವಾದಂತಹ ಸಲಹೆ. ಕಾರಣ ಏನು ಅಂತಂದರೆ, ದೊಡ್ಡ ದೊಡ್ಡ ಗಹನವಾದಂತಹ ವಿಚಾರಗಳು ಚರ್ಚೆಗೆ ಬಂದಾಗ ಅಲ್ಪ ಸ್ವಲ್ಪ ಪ್ರಮಾಣದ ಅಥವಾ ಕಡಿಮೆ ಪ್ರಮಾಣದ ಆದಾಯವನ್ನು ಅನುಕೂಲವನ್ನು ಮಾಡ್ತಕ್ಕಂತಹ ವಿಚಾರಗಳು ಯಾವುದೋ ಒಂದು ರೀತಿಯ ಗುಂಪಿಗೆ ಸೇರಿಬಿಟ್ರೆ ಅಥವಾ ಮೂಲೆ ಗುಂಪಾಗಿಬಿಟ್ರೆ ಅದು ನಿಮಗೆ ದೊಡ್ಡ ಪ್ರಮಾಣದ ತೊಂದರೆಗೆ ಕಾರಣವಾಗುತ್ತೆ. ನಿಮ್ಮ ಕೆಲಸ ನಿಮಗೆ ತೃಪ್ತಿ ಕೊಡ್ತಾ ಇಲ್ಲ, ಇನ್ನಷ್ಟು ಮತ್ತಷ್ಟು ಪರಿಶ್ರಮವನ್ನು ನಾನು ಹಾಕಬೇಕು, ನನ್ನ ಕೆಲಸದಲ್ಲಿ ಒಂದಷ್ಟು ಬದಲಾವಣೆಯನ್ನು ಅಥವಾ ಏನಾದರೂ ಒಂದು ಹೊಸತನವನ್ನು ನಾನು ಕಂಡುಕೊಳ್ಬೇಕು ಅಂತಕ್ಕಂಥದ್ದಿರುತ್ತೆ. ಹಿರಿಯರ ಪ್ರೀತಿಗೆ ಪಾತ್ರರಾಗ್ತೀರಿ, ಅದು ಬಹಳ ಮುಖ್ಯವಾದಂಥದ್ದು. ಕುಲದೇವತಾ ಪ್ರಾರ್ಥನೆ, ಕುಲದೇವತಾ ಆರಾಧನೆಯನ್ನು ಮಾಡಿ. ಶುಭವಾಗಿ.